ಮದುವೆ ಆಗಿಲ್ಲ ನಿಮ್ಗೆ? ಮದುವೆ ಆಗ್ಲಿಲ್ಲ. ಯಾರಿಗಾದ್ರೂ ಇಷ್ಟಪಟ್ಟಿದ್ದೀರಾ ತಾವು? ನಾನು ಒಬ್ಬರನ್ನು ಇಷ್ಟಪಡ್ತಿದ್ದೇನೆ, ಅವರಿಗೆ ಮದುವೆ ಆಗಿದೆ. ಒಂದು ಹೆಣ್ಣು ಮಗುವನ್ನ ನಾವು ದಾರಿ ತಪ್ಪಿದ್ಲು ಅದು ಇದು ಅಂತ ನಾವು ಅವರನ್ನು ಎಷ್ಟು ಬೈತೀವಿ, ಅಥವಾ ಅವರನ್ನು ಒಂದು ರೀತಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಕೆಟ್ಟ ದೃಷ್ಟಿಯನ್ನು ನೋಡ್ತೀವಿ. ಆದರೆ ಅವರನ್ನು ಈ ರೀತಿ ದಾರಿ ತಪ್ಪಿಸುವಂತಹ ಪ್ರಯತ್ನಗಳು ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಬಗ್ಗೆ ಯಾಕೆ ನಾವುಗಳು ನೋಡಿ ಇಂತಹ ಪೋಸ್ಟರ್ಗಳನ್ನು ನಾವು ದಿನನಿತ್ಯ ಸಾವಿರ ಬಾರಿ ನೋಡ್ತೀವಿ. ಆದರೆ ಯಾವನೇ ಒಬ್ಬ ಈ ಒಂದು ವಶೀಕರಣ ಎನ್ನುವಂತಹ ಒಂದು ಶಬ್ದವನ್ನು ನೋಡಿ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟದ್ದು ಇದೆಯಾ? ಸೋಷಿಯಲ್ ಮೀಡಿಯಾಗಳಲ್ಲಿ ಅದೆಷ್ಟು ಪಾಸಿಟಿವ್ ಕಂಟೆಂಟ್ಗಳು ಸಿಗುತ್ತೋ ಗೊತ್ತಿಲ್ಲ, ಆದರೆ ನೆಗೆಟಿವ್ ಆದಂತಹ ಹಲವು ಕಂಟೆಂಟ್ಗಳು ಇವತ್ತು ಜನಸಾಮಾನ್ಯರ ಮುಂದೆ ಬರ್ತಾ ಇರುವಂಥದ್ದು. ನಾವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಾದಂತಹ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಯೂಟ್ಯೂಬ್ ಇರ್ಬೋದು, ನಾವೇನು ಓಪನ್ ಮಾಡ್ತೀವಿ ಅಥವಾ ನಮ್ಮ ಮಕ್ಕಳೇನು ಓಪನ್ ಮಾಡ್ತಾರೆ, ಏನು ಶಾರ್ಟ್ಸ್ಗಳು ರೀಲ್ಸ್ಗಳು ಅಂತ ಸ್ಕ್ರೋಲ್ ಮಾಡ್ತಾ ಹೋಗ್ತಾರೆ. ಸೊ ಆವಾಗ ಕಾಣುವಂತಹ ಕೆಲವೊಂದು ಕಂಟೆಂಟ್ಗಳು ನಿಜಕ್ಕೂ ನೋಡಲೇಬಾರ್ದಂತಹ ಕೆಲವೊಂದು ಕಂಟೆಂಟ್ಗಳು ನಮ್ಮ ಕಣ್ಣ ಮುಂದೆ ಬಂದು ಸಿಗ್ತದೆ. ನೆನ್ನೆ ದಿವಸ ಫೇಸ್ಬುಕ್ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದಂತಹ ಓರ್ವ ವ್ಯಕ್ತಿ, ನಿಮಗೆಲ್ಲ ಗೊತ್ತಿರ್ಬೋದು, ಮಂಗಳೂರು ದೀಪು ಶೆಟ್ಟಿಗಾರ್ ಅವರ ವಾಲ್ನಲ್ಲಿ ತಾನೇ ಸ್ವತಃ ಖುದ್ದಾಗಿ ಮಾತಾಡಿದಂತಹ ಒಂದು ಆಡಿಯೋದ ವಿಡಿಯೋವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಸಂಭೋಗ ವಶೀಕರಣ ಅಂತ ಹೇಳ್ಕೊಂಡು ಟೈಟಲನ್ನು ಹಾಕಿರುತ್ತೆ. ನೋಡುವಾಗ ಅದೊಂದು ಜ್ಯೋತಿಷಿ, ಅಂದರೆ ನಾವು ಹಲವು ಕಡೆ ಆ್ಯಡ್ಗಳನ್ನು ನೋಡ್ತೇವೆ, ಕರೆಂಟ್ ಕಂಬ ಇರ್ಬೋದು ಅಥವಾ ಇನ್ನಿತರ ವಾಲ್ಗಳಲ್ಲಿರ್ಬೋದು. ಸೊ ಅಂಟಿಸಿರ್ತಾರೆ ಪೋಸ್ಟರ್ಗಳನ್ನು, ಜ್ಯೋತಿಷಿಗಾಗಿ ಸಂಪರ್ಕಿಸಿ, ಈ ರೀತಿಯ ಸಮಸ್ಯೆಗಳಿಗೆ ಈ ರೀತಿಯ ಪರಿಹಾರ. ವಶೀಕರಣ ಅಂದರೆ ಯಾವ ರೀತಿಯಲ್ಲಿ ಯಾವುದೋ ಒಂದು ಹೆಣ್ಣು ಮಗುವನ್ನು ಯಾವುದೋ ಒಂದು ಗಂಡು ಮಗುವಿಗೆ ಯಾವುದೇ ರೀತಿಯಲ್ಲಿ ಬೇಕಾದ ಹಾಗೆ ಯೂಸ್ ಮಾಡಿಕೊಳ್ಳೋದಕ್ಕೆ ವಶೀಕರಣ ಮಾಡಿ ಅವರು ಕೊಡ್ತಾರೆ. ನೋಡಿ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಾವಿಲ್ಲಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ರು ಅದು ಇದು ಅಂತ ಹೇಳ್ತೀವಿ, ಆದರೆ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸೋಕೆ ಅಂತ ಇಲ್ಲಿ ನಕಲಿ ಜ್ಯೋತಿಷಿಗಳಿರ್ತಾರೆ. ನಿಜಕ್ಕೂ ಪೋಷಕರು ಎಚ್ಚರದಿರಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನೇ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಒಂದು ಆಡಿಯೋ ಕೂಡ ಇದೆ, ಯಾಕಂತ ಹೇಳಿದರೆ ಇದನ್ನು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಲ್ಲಿ ಆ ಒಂದು ನ್ಯೂಸ್ಗಳು ಬರುತ್ತೋ, ಎಲ್ಲಿ ಆ ಒಂದು ಪೋಸ್ಟರ್ಗಳು ಕಾಣಸಿಗುತ್ತೋ ಅಲ್ಲೆಲ್ಲ ಈ ಒಂದು ಲಿಂಕನ್ನು ಹಾಕಿ ಜನರಲ್ಲಿ ಜಾಗೃತಿ ಮೂಡಿಸುವಂತಾಗಲಿ. ಸೊ ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದು ಮಂಗಳೂರು ದೀಪು ಶೆಟ್ಟಿಗಾರ್ ಅವರ ಫೇಸ್ಬುಕ್ ವಾಲ್ನಲ್ಲಿ ನಿನ್ನೆಯ ದಿವಸ, ಒಂದು ಆಲ್ಮೋಸ್ಟ್ ಒಂದು 16-18 ಅವರ್ಸ್ ಆಯಿತು ನಾನು ಈ ಒಂದು ವಿಡಿಯೋವನ್ನು ಮಾಡುವಂಥ ಸಂದರ್ಭದಲ್ಲಿ ದೊರಕಿದಂತಹ ಒಂದು ಆಡಿಯೋ. ಸೊ ಇದೇ ರೀತಿ ಪೋಸ್ಟರನ್ನು ನೋಡಿ ಸಂಭೋಗ ವಶೀಕರಣ ಇದರ ಅರ್ಥ ನಾನು ವಿವರಿಸಿ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುವಂಥದ್ದೇ. ಸೊ ಗೊತ್ತಿಲ್ಲದೆ ಇರೋರು ಇದ್ದರೆ ಅವರಿಗೆ ಅದರ ಪ್ರಾಯ ಆಗಿಲ್ಲ ಅಂತಲೇ ಅಂದ್ಕೋಬೋದು. ಸೊ ಅದರಿಂದ ರೀತಿಯಲ್ಲಿ ಗೊತ್ತಾಗಬೇಕು ಅಂತ ಇಲ್ಲ. ಓಕೆ, ಇನ್ನು ಈ ಒಂದು ವಿಚಾರ ಗೊತ್ತಾದವರಿಗೆ ಗೊತ್ತಾಗಿರ್ಬೋದು ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೇನೆ ಅಂತ. ಒಂದು ಹೆಣ್ಣು ಮಗುವನ್ನು ನಾವು ದಾರಿ ತಪ್ಪಿದ್ಲು ಅದು ಇದು ಅಂತ ನಾವು ಅವರನ್ನು ಎಷ್ಟು ಬೈತೀವಿ, ಅಥವಾ ಅವರನ್ನು ಒಂದು ರೀತಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಕೆಟ್ಟ ದೃಷ್ಟಿಯನ್ನು ನೋಡ್ತೀವಿ. ಆದರೆ ಅವರನ್ನು ಈ ರೀತಿ ದಾರಿ ತಪ್ಪಿಸುವಂತಹ ಪ್ರಯತ್ನಗಳು ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಬಗ್ಗೆ ಯಾಕೆ ನಾವುಗಳು ನೋಡಿ ಇಂತಹ ಪೋಸ್ಟರ್ಗಳನ್ನು ನಾವು ದಿನನಿತ್ಯ ಸಾವಿರ ಬಾರಿ ನೋಡ್ತೀವಿ. ಆದರೆ ಯಾವನೇ ಒಬ್ಬ ಈ ಒಂದು ವಶೀಕರಣ ಎನ್ನುವಂತಹ ಒಂದು ಶಬ್ದವನ್ನು ನೋಡಿ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟದ್ದು ಇದೆಯಾ? ಇಲ್ಲ. ಯಾಕಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಧರ್ಮಾಂಧತೆ ನಮ್ಮ ತಲೆಯಲ್ಲಿ ಹುದುಗಿ ಹೋಗಿರುವಂಥದ್ದು. ಸೊ ಈ ಒಂದು ಕಾರಣ ನೋಡಿ, ಇವರು ಮಂಗಳೂರು ದೀಪು ಶೆಟ್ಟಿಗಾರ್ ಅವರು ಈ ಮೊದಲು ಕೂಡ ಇಂತಹ ಒಂದು ಆಡಿಯೋವನ್ನು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ಗೋಸ್ಕರ, ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸುವ ಕಾರಣಕ್ಕೋಸ್ಕರ ಹಾಕ್ತಾ ಇರುವಂಥದ್ದು. ಸಾಕಷ್ಟು ಜನಪ್ರಿಯತೆಯನ್ನು ಈಗಾಗಲೇ ಪಡ್ಕೊಂಡವರು ಇಂತಹ ಕೆಲವೊಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮುಖಾಂತರ. ಸೊ ಇದು ಏನದು ಆಡಿಯೋ, ನಿಜಕ್ಕೂ ಒಂದು ರೀತಿಯಲ್ಲಿ ಶಾಕಿಂಗ್ ಆಡಿಯೋ ಅಂತ ಹೇಳಬೇಕು. ಯಾವ ರೀತಿಯಲ್ಲಿ ಬೇಕಾದರೂ ನಿಮಗೆ ಬೇಕಾದ ರೀತಿಯಲ್ಲಿ ವಶೀಕರಣ ಮಾಡಿಕೊಳ್ಳಲಾಗುವುದು. ಎಷ್ಟು ಧೈರ್ಯದಿಂದ ಹೇಳ್ತಾರೆ ನೋಡಿ. ಯಾರು ಕಾಲ್ ಮಾಡಿದರು, ಏನು ಎತ್ತ ಅನ್ನೋದ್ರ ಬಗ್ಗೆ ಏನೂ ಇಲ್ಲ. ಓಕೆ, ನಾನು ದೀಪು ಅಂತ ಹೇಳಿ ಫೋನ್ ಮಾಡ್ದೆ, ಏಕೆ ಈ ಥರ ಆಗಬೇಕು ಈ ಥರ ಆಗಬೇಕು ಅಂತ ಹೇಳಿದರೆ ಆ ಥರ ಮಾಡಿಕೊಡ್ತೀವಿ. ಇನ್ನು ಮದುವೆ ಆಗಿದೆ ಆ ಹೆಣ್ಣು ಮಗುವಿಗೆ ಅಂತ ಹೇಳಿದರೂ ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು ಎಲ್ಲಿ ನಮ್ಮ ಈ ಒಂದು ದೇಶ ಸೇಫ್ ಆಗಿದೆ? ಬರೀ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನಾವು ನೋಡ್ತೀವಿ. ಇಲ್ಲಿ ಮಾಟ ಮಂತ್ರ ವಶೀಕರಣ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಒಂದು ಸಮಾಜವನ್ನೇ ಕಬಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ಒಂದು ಆಡಿಯೋವನ್ನು ಕೇಳಿ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಹಲೋ, ಹೇಳಿ. ನಮಸ್ತೆ ಸರ್. ನಮಸ್ಕಾರ. ಇದು ಮಂಗಳೂರಿನಿಂದ. ನಿಮ್ಮ ಹೆಸರು? ನನ್ನ ಹೆಸರು ದೀಪು ಅಂತ, ದೀಪು ಶೆಟ್ಟಿಗಾರ್ ಅಂತ. ಹ್ಮ್ ಅದು ಒಂದು ನಂಗೊಂದು ಆ್ಯಡ್ ಬಂದಿತ್ತು ಸರ್, ಅದು ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್ ಅಂತ. ಅದೆಂತ ಸರ್, ಅದು ಆಗ್ತದೆ ಸರ್? ಮದುವೆ ಆಗಿದ್ಯಾ ನಿಮ್ಗೆ? ನಂಗೆ ಮದುವೆ ಆಗ್ಲಿಲ್ಲ.
ನಿಮ್ಮ ವಯಸ್ಸೆಷ್ಟು? ನನ್ನ ವಯಸ್ಸು 30 ವರ್ಷ. 30. ಹಾ. ಏನ್ ಕೆಲಸ ಕಾರ್ಯ ಮಾಡ್ಕೊಂಡಿದ್ದೀರಾ? ನಾನೀಗ ಪ್ರೆಸೆಂಟ್ ಇಲ್ಲಿ ಒಂದು ಇದರಲ್ಲಿದ್ದೆ, ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಸರ್, ಹ್ಮ್. ಮ್ಯಾನೇಜರ್ ಆಗಿ. ಮದುವೆ ಆಗಿಲ್ಲ ನಿಮ್ಗೆ? ಮದುವೆ ಆಗ್ಲಿಲ್ಲ. ಯಾರಿಗಾದ್ರೂ ಇಷ್ಟಪಟ್ಟಿದ್ದೀರಾ ತಾವು? ನಾನು ಒಬ್ಬರನ್ನು ಇಷ್ಟಪಡ್ತಿದ್ದೇನೆ, ಅವರಿಗೆ ಮದುವೆ ಆಗಿದೆ. ಹ್ಮ್ ಹ್ಮ್ ಹ್ಮ್. ಹಾಗೆ ಅದು ಇದರಲ್ಲಿ ಆಗ್ತದೆ ಸರ್ ಮಾಡಿದ್ರೆ. ನೋಡಿ ಹೇಳ್ಬೇಕು ಸ್ವಾಮಿ, ನೋಡದೆ ಹೇಳಿಕ್ಕಾಗಲ್ಲ. ಅಂದ್ರೆ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಅಂದ್ರೆ ನಿಮ್ದು ಎಲ್ಲಿರುದು ಹೇಳಿ ಸರ್? ನಾವೀಗ ಹೊರಗಡೆ ಬಂದಿದ್ದೇವೆ ಸ್ವಾಮಿ. ನಮ್ದು ಹೌದಾ? ಆಫೀಸ್ ಇರೋದು ಕಾಸರ್, ನಮ್ಮದು ಆಫೀಸು ಉಡುಪಿಯಲ್ಲಿ ಉಂಟು, ಉಡುಪಿಯಲ್ಲಿ ಕೂಡ ಇದೆ, ಮಂಗಳೂರಲ್ಲಿ ಕೂಡ ಇದೆ. ಹೌದು ಸರ್. ಹಾಸನದಲ್ಲಿ ಕೂಡ ಅಲ್ಲ, ಇದೆ. ಉಡುಪಿಯಲ್ಲಿ ಎಲ್ಲಿ ಸರ್ ಇರುದು? ಉಡುಪಿಯಲ್ಲಿ ನಮ್ದು ಆಫೀಸ್ ಉಂಟು, ಆದ್ರೆ ಈಗ ನಾವು ಹೊರಗಡೆ ಬಂದಿದ್ದೇವೆ. ಹೌದಾ? ಅಲ್ಲ, ಮಂಗಳೂರಲ್ಲಿ ಇದೆ ಆಫೀಸ್. ಮಂಗಳೂರಲ್ಲಿ ಹಂಪನಕಟ್ಟೆ ಗೊತ್ತಿದೆ ನಿಮ್ಗೆ? ಹಂಪನಕಟ್ಟ, ಹೌದೌದು. ಸ್ಟೇಟ್ ಬ್ಯಾಂಕ್ ಹತ್ರನೇ ಆಫೀಸ್ ಇರೋದು, ನೀವು ಅಲ್ಲಿ ಬಂದು ಫೋನ್ ಮಾಡ್ತೀರಂತೆ. ಈಗ ನಾನು ಇಲ್ಲ. ಸ್ಟೇಟ್ ಬ್ಯಾಂಕ್ ಅಲ್ಲಿ ಇದ್ದೀರಾ? ಅಂದ್ರೆ ನಾನು ಅಲ್ಲಿಲ್ಲ, ನಾನು ಸಹ ದಿಲ್ಲಿಯಲ್ಲಿ ಇರುದು ಈಗ. ಹ್ಮ್. ಅಂದ್ರೆ ನಂಗೆ ಅಲ್ಲಿ ಬರ್ಲಿಕ್ಕೆ ಆಗದಿದ್ರು ನಾನು ಹಣ ಬೇಕಾದ್ರೆ ನಾನು ಮೊಬೈಲ್ ಅಲ್ಲಿ ಗೂಗಲ್ ಪೇ ಮಾಡ್ತೇನೆ ಸರ್. ನಿಮ್ಮ ಹೆಸರು ಹೇಳಿ ಮೊದಲು. ನಂದು ದೀಪು ಶೆಟ್ಟಿಗಾರ್ ಅಂತ. ನೀವೇನ್ ಕೆಲಸ ಕಾರ್ಯ ಮಾಡ್ಕೊಂಡಿರೋದು? ನಾನು ಒಂದು ಕಂಪನಿಯಲ್ಲಿ HC Tech ಅಂತ ಒಂದು ಕಂಪನಿ ಬರ್ತದೆ, ಅದ್ರಲ್ಲಿ ಮ್ಯಾನೇಜರ್ ಆಗಿದ್ದೇನೆ. ಹ್ಮ್. ಇಷ್ಟಪಟ್ಟಿರೋ ಸ್ತ್ರೀ ಹೆಸರು? ಇಷ್ಟಪಟ್ಟ ಸ್ತ್ರೀಯ ಹೆಸರು ರಚಿತಾ. ನಿಮ್ಗೆ ಏನಾಗ್ಬೇಕು ಅವರು? ನಂಗೆ ಏನಾಗ್ಲಿಕ್ಕಿಲ್ಲ ಸರ್, ಅಂತ ಹೇಳಿದ್ರೆ ನಾನು ಮೊದಲು ಇಷ್ಟಪಟ್ಟಿದ್ದೆ ಕಾಲೇಜಲ್ಲಿ ಇರುವಾಗ, ನನ್ನ ಸೀನಿಯರ್ ಆಗಿದ್ದು. ಒಂದು ನಿಮಿಷ, ನಿಮ್ಗೆ ಫ್ರೆಂಡ್ಸ್ ಆಗಬೇಕಾ ಅಥವಾ ಏನು ಸಂಬಂಧಿಕರಾಗಬೇಕಾ? ನನಗೆ ಅವರು ಫ್ರೆಂಡ್ಸ್ ಸರ್, ಕಾಲೇಜಲ್ಲಿ ಒಟ್ಟಿಗೆ ಇದ್ಲು. ಇಷ್ಟಪಟ್ಟು ಎಷ್ಟು ವರ್ಷ ಆಗ್ತಾ ಬರ್ತಾ ಇದೆ? ಇಷ್ಟಪಟ್ಟು ಒಂದು 4 ವರ್ಷ ಆಗ್ತಾ ಬರ್ತಾ ಇದೆ ಸರ್. ಈಗ ನಿಮ್ಗೆ ಮದುವೆ ಆಗೋ ಪ್ರಕಾರವಾಗಿ ಕಂಕಣ ರೀತಿಯಲ್ಲಿ ಮಾಡಿಕೊಡ್ಬೇಕಲ್ವಾ ಸ್ವಾಮಿ? ಅವ್ರದ್ದು ಜನ್ಮ ದಿನಾಂಕ, ಜನ್ಮ ಸಮಯ ಗೊತ್ತಿದೆಯಾ? ನನಗೆ ಅಲ್ಲ, ಮದುವೆ ಅವಳಿಗೆ ಆಗಿದಲ್ಲ ಸರ್, ಅವ್ರು ಬರುವಳ ನನ್ನೊಟ್ಟಿಗೆ ಮತ್ತೆ. ಆಗಿದ್ಯಾ ಅವರಿಗೆ? ಅವಳಿಗೆ ಮದುವೆ ಆಗಿದೆ, ಅವಳಿಗೆ ಲಾಸ್ಟ್ ಟೈಮ್ ಮದುವೆ ಆಗಿದೆ. ಆಮೇಲೆ ನಂಗೆ ತಲೆ ಸ್ವಲ್ಪ ಫುಲ್ಲು ಅವಳ ಯೋಚನೆಯಲ್ಲಿ ನಾನು ತುಂಬಾ ಚಿಂತೆಯಲ್ಲಿದ್ದೇನೆ ಸರ್. ಸ್ವಾಮಿಗಳೇ, ಹಾ. ಹೆಣ್ಣಿಗೆ ಮದುವೆ ಆಗಿ ಎಷ್ಟು ಸಮಯ ಆಗ್ತಾ ಬರ್ತಾ ಇದೆ? ಅವಳಿಗೆ ಮದುವೆ ಆಗಿ ಸಾಧಾರಣ ಒಂದು 8 ತಿಂಗಳಾಗ್ತಾ ಇದೆ ಸರ್. ಆದ್ರೆ ಸಹ ಕೆಲವೊಮ್ಮೆ ಹೋಗುವಾಗ ಅವಳನ್ನ ನೋಡ್ತಾಳೆ ಸ್ವಾಮೀಜಿ. ನಾನ್ ನೋಡಿ ಹೇಳ್ತೇನೆ ಸ್ವಾಮಿ, ಇದ್ರಲ್ಲಿ ಆಗುತ್ತಂತ. ಈ ನಿಮ್ಮ ಇಬ್ಬರದ್ದು ಕೂಡ ನೀವು ನೋಡಿ ಹೇಳ್ತೀರಾ ಸ್ವಾಮೀಜಿ? ಆಗ್ತದಾದ್ರೆ ನಾನು ಈಗಲೇ ಹಣ ಇದು ಮಾಡ್ತೇನೆ ಸ್ವಾಮೀಜಿ. ನಾನು ಹೇಳೋ ಮಾತು ಕೇಳಿ. ಆಗುತ್ತಂತ ಹೇಳಿದ್ರೆ ಆಗುತ್ತಂತ ಹೇಳ್ತೇನೆ, ಆಗಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ, ಅಪಾರ್ಥ ಮಾಡ್ಕೋಬೇಡಿ ತಾವು. ಆಯ್ತಾಯ್ತು. ಇದೇ ನಂಬರ್ ನಮ್ಮ ಹತ್ರ ವಾಟ್ಸಪ್ ಇದೆಯಾ? ಇದೇ ನಂಬರಲ್ಲಿ ವಾಟ್ಸಪ್ ಇದೆ ಸ್ವಾಮೀಜಿ. ವಾಟ್ಸಪ್ ಅಲ್ಲಿ ಇಬ್ಬರದ್ದು ಕೂಡ ಹೆಸರು, ವಯಸ್ಸು, ಫೋಟೋ ಮತ್ತೆ ನಿಮ್ಮದು ಬಲಕೈ ಹಸ್ತರೇಖೆ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ಅವಳದು ಬಲಕೈ ಹಸ್ತರೇಖೆ ಸಿಗ್ಲಿಕ್ಕಿಲ್ಲ ಸ್ವಾಮಿ. ಪುರುಷ ನಿಮ್ಮದು ನಂದಲ್ಲ. ಓಕೆ ಸ್ವಾಮೀಜಿ. ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಫೋನ್ ಮಾಡಿ, ಆಯ್ತಾ? ನಿಮ್ಗೆ ವಾಟ್ಸಪ್ ಮಾಡಿ ನಾನು ಕಳಿಸ್ತೇನೆ ಈಗ. 1 ನಿಮಿಷ ಸ್ವಾಮಿ. ನಮಸ್ಕಾರ. ವಾಟ್ಸಪ್ ಮಾಡಿ ಫೋನ್ ಮಾಡಿ ನನಗೆ. ಹಲೋ. ಕಳಿಸಿದೆ ಸ್ವಾಮೀಜಿ. ಬಂದಿದೆ, 1 ನಿಮಿಷ ಇರಿ. ಹೇಳಿ. ನೋಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಾ? ನೋಡಿ ಸ್ವಾಮೀಜಿ. ಇಷ್ಟಪಟ್ಟು ಎಷ್ಟು ವರ್ಷ ಆಗ್ತಾ ಬರ್ತಾ ಇದೆ ಹೇಳಿ? ಇಷ್ಟಪಟ್ಟು 4 ವರ್ಷ ಆಗ್ತಾ ಬರ್ತಾ ಇದೆ ಸ್ವಾಮೀಜಿ. 2018ರಲ್ಲಿ ಕೊರೋನಾ ಬಂದಾಗ ಮನೆಯಲ್ಲಿದ್ದೇವಲ್ಲ, ಆಗ ಅವಳು ನಮ್ಮ ಪಕ್ಕದ ಮನೆಯಲ್ಲಿದ್ಲು. ನಿಮಗೆ ಸಂಬಂಧಿಕರಲ್ಲೂ ಹಾಗಾದ್ರೆ ಇವರು? ಅವರು ನಮಗೆ ಸಂಬಂಧಿಕರಲ್ಲ, ನಮ್ಮ ಪಕ್ಕದ ಮನೆಗೆ ಬಂದಿದ್ರು ಸ್ವಾಮೀಜಿ. ಆಗ ಮನೆಯಲ್ಲಿ ಇರ್ಲಿಕ್ಕಿತ್ತಲ್ಲ, ನಾನ್ ಸಹ ಮನೆಯಲ್ಲಿದ್ದೆ, ಅವಳು ಸಹ ಮನೆಯಲ್ಲಿದ್ದೆ. ಹಾಗೆ ನಮ್ಗೆ ಅವಳು ಬಟ್ಟೆ ಒಣಗಿಸ್ಲಿಕ್ಕೆ ಬರುವಾಗ ಮೇಲೆ ಬಂದು ನಾನು ನೋಡಿ ಪ್ರೀತಿಯಾದದ್ದು ಸ್ವಾಮೀಜಿ. ಅಂದ್ರೆ 2 ವರ್ಷ ನಿರಂತರವಾಗಿ ಮನೆಯಲ್ಲಿದ್ದೇವಲ್ಲ. ಚಿಕ್ಕ ವಯಸ್ಸಲ್ಲಿ ಬೇರೆ ಹೆಸರು ಏನಾದ್ರು ಇದೆಯಾ ನಿಮ್ಗೆ? ಬೇರೆ? ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಬೇರೆ ಹೆಸರು, ಬೇರೆ ನಾಮ ಏನಾದ್ರು ಇದೆಯಾ ನಿಮ್ಗೆ? ನನಗೆ ಬೇರೆ ಹೆಸರಿಲ್ಲ ಸ್ವಾಮೀಜಿ, ಒಂದೇ ಹೆಸರು, ಅದೇ ಹೆಸರು ಸ್ವಾಮೀಜಿ. ನಿಮ್ಮ ಪೂರ್ತಿ ಹೆಸರು ಹೇಳಿ. ನನ್ನ ಪೂರ್ತಿ ಹೆಸರು ದೀಪು ಶೆಟ್ಟಿಗಾರ್ ಅಂತ. ಸರಿ. ದೀಪಕ್ ಅಂತ ಎಂತ ಅದು? ದೀಪಕ್ ಅಲ್ಲ, ದೀಪು ಮಾತ್ರ, ದೀಪು ಅಷ್ಟೇ. ನಿಮ್ಮ ಜನ್ಮ ದಿನಾಂಕ August 6, 1994 ಅಲ್ವಾ? 1994 ಸ್ವಾಮೀಜಿ. ಅವರದ್ದು August 6, 1999 ಬೆಳಿಗ್ಗೆ ಮಧ್ಯರಾತ್ರಿ 1:43. 1:43 ಸ್ವಾಮೀಜಿ. ನಾನು ಹೇಳೋ ಮಾತು ಗಮನವಿಟ್ಟು ಕೇಳಿ. ಹೇಳಿ ಸ್ವಾಮಿ. ಇಲ್ಲಿ ಅವರಿಗೆ ಮದುವೆ ಆಗಿದ್ದಲ್ಲ? ಅವರಿಗೆ ಮದುವೆ ಆಗಿದೆ ಸ್ವಾಮೀಜಿ. ಅವರಿಗೆ ಮದುವೆ ಆಗಿ ಒಂದು 8 ತಿಂಗಳಾಯ್ತು ಸ್ವಾಮೀಜಿ. ಅಂದ್ರೆ ಲಾಕ್ಡೌನ್ ಅಲ್ಲಿ ಅವಳು ಇಲ್ಲೇ ಇದ್ಲು. ಹೇಳಿ. ಇವಾಗ ನಿಮ್ಗೆ ಯಾವ ತರ ನಾನು ಪರಿಹಾರ ಮಾಡಿಕೊಳ್ಬೇಕು ಹೇಳಿ? ನಾನು ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತೆ ಅಂತ ಹೇಳ್ತೇನೆ, ಆಗಲ್ಲ ಅಂತ ಹೇಳಿದ್ರೆ ಆಗಲ್ಲ. ನನಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನಗೆ ಅವಳು ಬೇಕು ಸ್ವಾಮೀಜಿ. ಬೇಕಂತ ಹೇಳಿದ್ರೆ ನಿಮ್ಗೆ ಶಾಶ್ವತವಾಗಿ ಮಾಡಿಕೊಡ್ಬೇಕಾ ಅಥವಾ ಏನು? ಶಾಶ್ವತವಾಗಿ ಅಲ್ಲದೆ ಬೇರೆ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ಆಗ್ತದೆ ಸ್ವಾಮೀಜಿ?
ನೋಡ್ಬೇಕು ಸ್ವಾಮಿ. ನನ್ಗೆ ಅಲ್ಲ ನೀವು ಸಂಭೋಗ ಅಂತ ಹಾಕಿದಿರಲ್ಲ, ನನಗೆ ಆ ರೀತಿ ಬೇಕಿತ್ತು ಸ್ವಾಮೀಜಿ. ಅದೇ ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತೆ ಅಂತ ಹೇಳ್ತೇನೆ. ನೋಡಿ ಸ್ವಾಮಿ, ನೋಡಿ ಹೇಳಿ ಸ್ವಾಮೀಜಿ. ಯಾಕಂತ ಹೇಳಿದ್ರೆ ನಿಮ್ಮದು ಮತ್ತು ಅವರದ್ದು ನಾನು ಗುಣಮಿಲನ, ಗುಣಮಿಲನದಲ್ಲಿ ನಿಮ್ಮದು ವರ್ಣ ಅರ್ಥ ಆಯ್ತಾ, ಅವರದ್ದು ಬ್ರಾಹ್ಮಣ ವೈಶ್ಯ ಅರ್ಥ ಆಯ್ತಾ. ಅಲ್ಲ ನಾನು ವೆಜ್ ತಿನ್ನುದು, ನನ್ನದು ವರ್ಣ ಬಂತ. ನಿಮ್ಮದು ವರ್ಣ ಗುಣದಲ್ಲಿ ಅದರಲ್ಲಿ 36 ಗುಣದಲ್ಲಿ 21.0 ಗುಣ ಮ್ಯಾಚ್ ಆಗುತ್ತೆ. 21.0 ಆಗ್ತದಾ? ಅರ್ಥ ಆಯ್ತಾ. ಅದರಲ್ಲಿ ಗುಣ ನಿಮ್ಮದು ದೇವಗಣ, ಅವರದು ರಾಕ್ಷಸ ಗಣ. ನಾಡಿಯಲ್ಲಿ ನಿಮ್ಮದು ಆದಿನಾಡಿ, ಅವರದು ಅಂತ್ಯನಾಡಿ. ಓಕೆ, ಹಲವಾರಿದೆ, ನಿಮಗೆ ಅರ್ಥ ಆಗಲ್ಲ. ಆದ್ರೆ ಸ್ವಲ್ಪ ಕಷ್ಟ ಇದೆ ಸ್ವಾಮಿ. ಇದು ಆಗಲ್ವಾ? ಕಷ್ಟ ಇದೆ, ಆಗುತ್ತೆ, ಕಷ್ಟ ಇದೆ. ನೀವು ನೇರವಾಗಿ ಬಂದು ಭೇಟಿ ಆಗಕ್ಕಾಗುತ್ತಾ ನಿಮ್ಮ ಕೈಯಿಂದ? ನೇರವಾಗಿ ಅಂತ ಹೇಳಿದ್ರೆ ಸ್ವಾಮೀಜಿ, ನಾನಂತ ಹೇಳಿದ್ರೆ ಹೊರದೇಶ, ನಾನು ಡೆಲ್ಲಿಯಲ್ಲಿ ಇರುದು. ಅಂದ್ರೆ ಆಕ್ಚುಲಿ ನಾನು ಅದು ಕಂಪನಿ, ಫಾರಿನ್ ಕಂಪನಿ. ನಾನು ಡೆಲ್ಲಿಗೆ ಈಗ ಬಂದಿದ್ದೇನೆ, ಈಗ ಇಲ್ಲಿದ್ದೇನೆ. ಈಗ ಪುನಃ ನಾನು ಫಾರಿನ್ಗೆ ಹೋಗ್ತೇನೆ ಸ್ವಾಮೀಜಿ. ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುದು. ನೀವು ಒಂದ್ಸಲ ನೇರವಾಗಿ ಬಂದು ಭೇಟಿ ಆದ್ರೆ ವಿಚಾರ ಮಾಡಿ ಮಾತಾಡಬಹುದು ಸ್ವಾಮಿ. ಅಲ್ಲ, ನನ್ಗೆ ನೀವು ಎಂತ ಮೊಬೈಲ್ ಅಲ್ಲಿ ಹೇಳಿ ಸ್ವಾಮೀಜಿ, ನಾನು ನಿಮ್ಗೆ ಬೇಕಾದ್ರೆ ಏನ್ ಗೊತ್ತಾ ಇವ್ರೆ, ಕೆಲವೊಂದು ವಿಚಾರ ಫೋನಿನ ಮೂಲಕವಾಗಿ ಹೇಳೋದಲ್ಲ ಅದು. ಅಲ್ಲ, ನಂಗೆ ಅಂತ ಹೇಳಿದ್ರೆ ಹೇಗಾದ್ರೂ ಒಂದು ಉಪಕಾರ ಮಾಡಿ ಸ್ವಾಮಿ. ಅಂದ್ರೆ ನಾನೀಗ ಶನಿವಾರ ಹೊರದೇಶಕ್ಕೆ ಹೋಗ್ತಾ ಇದ್ದೇನೆ. ನೀವು ಶನಿವಾರ ಫಾರಿನಿಗೆ ಹೋದ್ರೆ ಮತ್ತೆ ಬರುದು ಯಾವಾಗ ನೀವು ನಮ್ಮದು ಇಲ್ಲಿಗೆ? ಎಲ್ಲಿಗೆ ನೀವು ಎಲ್ಲಿದ್ರೆ ಹೇಳಿ ಇವಾಗ ನೀವು? ನಾನು ಈಗ ಡೆಲ್ಲಿಯಲ್ಲಿ ಇದ್ದೇನೆ. ಡೆಲ್ಲಿಯಲ್ಲಿ ಒಂದು ಮೀಟಿಂಗಿಗೆ ಬಂದಿದ್ದೇನೆ. ಈಗ ನಾನು ಇಲ್ಲಿಂದ ಹೊರದೇಶಕ್ಕೆ ಹೋದ್ರೆ ಇನ್ನು ಮತ್ತೆ 3 ತಿಂಗಳಿಲ್ಲ ಸ್ವಾಮೀಜಿ. 3 ತಿಂಗಳಿಲ್ಲ? ಮತ್ತೆ ನಿಮ್ಗೆ ಸಂಪರ್ಕ ಆಗೋದು ಹೇಗೆ ಸ್ವಾಮಿ? ಹೇಳಿ, ನಾನು ಸಂಪರ್ಕ ಅಂತ ಹೇಳಿದ್ರೆ ಬೇಕಾದಾಗ ಸಮಯದಲ್ಲಿ ಪೂಜೆ ಮಾಡೋದಲ್ಲ ಅದು. ಅದಕ್ಕೇನೆ ಸಮಯ ಸಂದರ್ಭ ಅನ್ನೋದು ಇರುತ್ತೆ. ಅದು ನೀವು ಹೇಳಿ ಸ್ವಾಮೀಜಿ, ಏನಂತ ಹೇಳಿದ್ರೆ ನಾನು ಅದಕ್ಕೆಲ್ಲ ಬೇಕಾದ ಇದು ಮಾಡಿ ಮತ್ತೆ ನಾನು ಬರ್ತೇನೆ ಸ್ವಾಮೀಜಿ. ಆಗ್ತದೆ ಅಂತ ಕನ್ಫರ್ಮ್ ಗೊತ್ತಾದ್ರೆ ಬರ್ತೇನೆ ಸ್ವಾಮೀಜಿ. ಹಾಗೆ ಅದು ನೀವು ಡೌಟ್ ಹೇಳಿದ್ರಲ್ಲ, ಕನ್ಫರ್ಮ್ ಆಗ್ತದೆ ಅಂತ ಹೇಳಿದ್ರೆ ಬರ್ತೇನೆ. ನಂಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಂಗೆ ಅದು ಬೇಕು, ಇದಾಗ್ಬೇಕು ಸ್ವಾಮಿ. ಮಾತು ಹೇಳ್ತೀನಿ ಇವರೇ, ಇದಕ್ಕೆ ಬಲಿಷ್ಠವಾಗಿರೋ ಪೂಜೆ ಮಾಡ್ಬೇಕು. ಅರ್ಥ ಆಯ್ತಾ? ಹೌದಾ? ಕೆಲವು ನಿಯಮಗಳು ನೀವು ಪಾಲನೆ ಮಾಡ್ಬೇಕು ಸ್ವಾಮಿ. ಪಾಲನೆ ಮಾಡ್ತೀರಾ ಅಂತ ಹೇಳಿ ನಾನು ಮಾಡ್ತೇನೆ. ಪಾಲನೆ ಮಾಡ್ತೇನೆ ಸ್ವಾಮೀಜಿ. ಅಂದ್ರೆ ಅಲ್ಲ, ಈಗ ಮತ್ತೊಂದು ಸಮಸ್ಯೆ ಅಂತಂತಿಲ್ಲ, ಅವ್ರ ಮದ್ವೆ ಆಗಿ ಅವಳ ಗಂಡ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಅದೇನು ಪ್ರಾಬ್ಲಮ್? ಅದೇ ನಾನು ಹೇಳೋದು. ಈ ಅವರದ್ದು ಒಂದು ನಿಮಿಷ ಇರಿ, ಇವರದ್ದು ಜಾತಕ ಯಾವ ತರ ಇದೆ ಅಂತ ಹೇಳಿದ್ರೆ, ಅವ್ರು ಮದ್ವೆ ಆದ ಮೇಲೆ ಮೊದ್ಲಿಂದನೂ ಚೆನ್ನಾಗೇ ಇದ್ರು ಅವರು. ಅರ್ಥ ಆಯ್ತಾ? ಸಮಸ್ಯೆ ಏನು ಆತರ ಏನು ಇಲ್ಲ. ಅರ್ಥ ಆಯ್ತಾ? ಆದ್ರೆ ಈ ಒಂದು ಹೆಣ್ಣಿನ ಜಾತಕ ಪ್ರಕಾರ ಈ ಒಂದು ಹೆಣ್ಣಿನ ಮನಸ್ಸು ಚಂಚಲ ಮನಸ್ಸು. ಅರ್ಥ ಆಯ್ತಾ? ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ಅಂತ ಈ ಒಂದು ಹೆಣ್ಣಿಗೆ ಇಲ್ಲ. ಅದು ಸತ್ಯ. ಅವಳು ಸ್ವಂತ ನಿರ್ಧಾರ ತಗೊಳ್ಳಿಕ್ಕೆ ಸ್ವಲ್ಪ ಸಹ ಬರುದಿಲ್ಲ ಸ್ವಾಮಿ. ನಾನು ಹೇಳೋ ಮಾತು ಸ್ವಲ್ಪ ಕೇಳ್ತೀರಾ ದಯವಿಟ್ಟು? ಕೇಳ್ತೇನೆ ಸ್ವಾಮಿ, ಹೇಳಿ. ಆ ಒಂದು ರಚಿತ ಅವರಿಗೆ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ ಸ್ವಾಮಿ. ಅರ್ಥ ಆಯ್ತಾ? ಹೇಳಿಕೆ ಮಾತು ಏನಾದ್ರೂ ಯಾರಾದ್ರೂ ಬಂದು ಕೇಳಿದ್ರೆ ಈ ತರ ಮಾಡ್ಬೇಕು, ಈ ತರ ಮಾಡೋಣ ಅಂತ ಹೇಳಿದ್ರೆ ಸರಿ ಅಂತ ಸರಿ ಪಟ್ಟ ನಂಬಿ ಬಿಡ್ತಾರೆ. ಸತ್ಯ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ಕ್ಷಣಕ್ಕೆ ಮನಸ್ಸು ಬದಲಾವಣೆ ಆಗುತ್ತೆ ಸ್ವಾಮಿ. ಹೌದಾ? ಗಂಟೆಗೊಮ್ಮೆ ಮನಸ್ಸು ಬದಲಾವಣೆ ಆಗುತ್ತೆ. ಇಲ್ಲಿ ಮನಸ್ಸು ಬದಲಾವಣೆ ಹಾಗಂತ ಹೇಳಿದ್ರೆ ಮಾನವೀಯತೆ ಅಲ್ಲ. ಅರ್ಥ ಆಯ್ತಾ? ಏನಾದ್ರೂ ಕೆಲಸ ಮಾಡ್ಬೇಕು ಹೋದ್ರು ಕೂಡ ಒಂದು ಕ್ಷಣಕ್ಕೆ ಮಾಡ್ಬೇಕು ಅಂತ ಅನ್ಕೋತಾರೆ, ಇನ್ನೊಂದು ಸಮಯಕ್ಕೆ ಮಾಡ್ಬೋದು ಅನ್ಕೋತಾರೆ. ಮತ್ತೆ ಇವರ ಜಾತಕ ಪ್ರಕಾರ ಕೆಲವೊಂದು ಗ್ರಹಗಳು ಅರ್ಥ ಮಾಡ್ಕೊಳ್ಳಿ. ನಾನು ನೋಡಿದ್ರೆ ಒಂದು ನಿಮಿಷ ಇರಿ. ಓಕೆ ಸ್ವಾಮೀಜಿ, ನೋಡಿ ಸ್ವಾಮೀಜಿ, ನನ್ನ ಭವಿಷ್ಯದ ಪ್ರಶ್ನೆ ಸ್ವಾಮೀಜಿ, ಸರಿಯಾಗಿ ನೋಡಿ ಹೇಳಿ ಸ್ವಾಮಿ. ಸ್ವಾಮಿಗಳು, ಇದು ಭವಿಷ್ಯದ ಅಷ್ಟು ದೊಡ್ಡ ಸಮಸ್ಯೆ ಅಂತ ಏನು ಇಲ್ಲ ಇದು. ಅರ್ಥ ಆಯ್ತು? ಅಲ್ಲ, ನಂಗೆ ಅವಳನ್ನು ಬಿಟ್ಟಿದೆ ಆಗುದಲ್ಲಿ ನಾನು ಹೇಳೋ ಮಾತು ಕೇಳಿ. ಇಲ್ಲಿ ನಿಮ್ಗೆ ಎಲ್ಲರದ್ದು ಸಮಸ್ಯೆ ನಿಮ್ಮ ತರ ಸಮಸ್ಯೆ ಏನು ಇಲ್ಲ. ನಿಮಗೆ ಕೆಲಸ ಸಿಕ್ಕಿದೆ, ಜಾಬ್ ಸಿಕ್ಕಿದೆ, ಮಾಡ್ಕೊಂಡಿದ್ದೀರಾ. ಕೆಲವರಿಗೆ ಕೆಲಸ ಸಿಕ್ಕಲ್ಲ, ಹಣಕಾಸಿನ ಸಮಸ್ಯೆ, ಮಕ್ಕಳಾಗ್ತಾ ಇಲ್ಲ, ಆತರ ಸಮಸ್ಯೆ ಅಂತ ಅವ್ರದ್ದು ದೊಡ್ಡ ವಿಷಯ ಸ್ವಾಮಿ, ಅವ್ರ ದೊಡ್ಡ ಸಮಸ್ಯೆ. ನಿಮಗೆ ಅಂತ ದೊಡ್ಡ ಸಮಸ್ಯೆ ಏನು ಇಲ್ಲ. ಅರ್ಥ ಆಯ್ತಾ? ಒಂದು ನಿಮಿಷ ನೋಡ್ತೇನೆ. ಅವರ ಹೆಸರು ರಚಿತಾ ಅಲ್ವಾ? ರಚಿತಾ ಸ್ವಾಮಿ. ಅವರದ್ದು ಜನ್ಮ ದಿನಾಂಕ, ಜನ್ಮ ಸಮಯದ ಪ್ರಕಾರ ಹೋದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ನಂಗೆ ಅವ್ರದ್ದು ಪ್ಲೇಸ್ ಆಫ್ ಬರ್ತ್ ಗೊತ್ತಿಲ್ಲ. ನಾನು ಬೈ ಮಿಸ್ಟೇಕ್ ನಾನು ಇದು ಏನದು ಮಂಗಳೂರು ಅಂತ ಹಾಕಿದ್ದೇನೆ, ಉಡುಪಿ ಅಂತ ಉಜ್ಜಯಿನ್ ಅಂತ ಹಾಕಿದ್ದೇನೆ ನಾನು. ಅದರಲ್ಲಿ ರಾಶಿ ವೃಷಭ ಬರುತ್ತೆ. ರಾಶಿ ವೃಷಭ. ಅರ್ಥ ಆಯ್ತಾ? ನಕ್ಷತ್ರ ಪಾದ ಕೃತಿಕ ಮೂರನೇ ಪಾದ. ಕರೆಕ್ಟ್ ಹೇಳ್ತಾ ಇದ್ರು ಸ್ವಾಮಿ, ನಾನು ಲಾಸ್ಟ್ ಟೈಮ್ ಒಂದು ಪೂಜೆ ಮಾಡಿದ್ದೆ. ನಾನು ಹೇಳೋ ಮಾತು ಕೇಳಿ. ಈಗ ಇವತ್ತು 2022 ಅಲ್ವಾ? ಹೌದು.
ಇಲ್ಲಿ ಒಂದು ನಿಮಿಷ. 2022ರಿಂದ ಹಾ 37 ತನಕ ಇವರಿಗೆ ರಾಹು ದಶೆ ಇದೆ ಸ್ವಾಮಿಗಳೇ. ಹಾಗಾದ್ರೆ 37 ತನಕ ಸಿಗುದಿಲ್ವಾ ನನ್ಗೆ? 37 ತನಕ ಸಿಗೋದಲ್ಲ, ನಾನು ಹೇಳ್ತಾ ಇರೋದು ನಿಮ್ಗೆ. ಹಾ ಹೇಳಿ ರಾಹು ದಶೆ ಇದೆ ಅಂದ್ರೆ ಆ ಒಂದು ಹೆಣ್ಣಿನ ಏನು ಪ್ರಾಬ್ಲಮ್ ಏನು ಇಲ್ಲ. ರಾಹು ಅಂತ ಹೇಳಿದ್ರೆ ಏನು ಗೊತ್ತಿದ್ಯಾ? 12 ಮನೆಗಳಿರುತ್ತೆ, 9 ಗ್ರಹಗಳಿರುತ್ತೆ. ಅದ್ರ ಮೇಲೆ ಕೆಲವೊಂದು ಅನುಗ್ರಹಗಳು ಆ ಒಂದು ಹೆಣ್ಣಿನ ಮಾಡ್ತಕ್ಕಂಥ ಕಾರ್ಯಗಳ ಪ್ರಕಾರ ಅವರಿಗೆ ಫಲ ಸಿಗೋದು. ಚೆನ್ನಾಗೇ ಇದೆ. ಈಗ ನಿಮ್ಮ ಕಡೆ ಮಾಡಿಕೊಡ್ಬೇಕಂತ ಹೇಳಿದ್ರೆ ಬಲಿಷ್ಠವಾಗಿರೋ ಪೂಜೆ ಮಾಡ್ಬೇಕು ಸ್ವಾಮಿ. ಅವರದ್ದು ನಿಮ್ಮದು ಅವರದ್ದು ಒಂದು ಬಟ್ಟೆ ಏನು ಸಿಗಬಹುದಾ ನಿಮ್ಗೆ? ಅವಳದ್ದು ಬಟ್ಟೆ ಸಿಗ್ಲಿಕ್ಕಿಲ್ಲ ಸ್ವಾಮೀಜಿ. ಎಲ್ಲಾದ್ರೂ ಅವ್ರ ಮನೆಯಲ್ಲಿ ಒಣಗಿಸಿದಾಗ ಹೋಗಿ ಕದ್ದು ಬರ್ಬೇಕು. ಬಟ್ಟೆ ಅಥವಾ ಅವರದ್ದು ಕೂದಲು ಅಥವಾ ಉಗುರು ನೋಡುವ ಸ್ವಾಮೀಜಿ, ನಾನು ಬಟ್ಟೆ ನೋಡುವ. ಬಟ್ಟೆ ಮೀನಿ ನಾನಾದ್ರೆ ಅವರ ಮನೆ ನಮ್ಮಾಚೆ ಪಕ್ಕದ ಮನೆಗೆ ಬಂದ್ರೆ ಅವ್ರ ಸ್ಲಾಪ್ ಅಲ್ಲಿ ಟ್ಯಾರೆಸ್ ಅಲ್ಲಿ ಒಣಗಿಸ್ತಾರೆ, ಆಗ ಸಿಗುತ್ತೆ. ಅಲ್ಲ ಸ್ವಾಮೀಜಿ, ಅದು ಕದ್ರೆ ತಪ್ಪಾಗುದಿಲ್ಲ. ಈಗ ಅವ್ರ ಟೆರೆಸ್ ಅಲ್ಲಿ ಒಣಗಿಸಿದ್ರೆ ನಾನು ಮೆಲ್ಲ ಹೋಗಿ ಅದೇನ ಹೇಳ್ತಾ ಇರೋದು. ಈಗ ಕೆಲಸ ಆಗಬೇಕಂತ ನೀವು ನಿಮ್ಮದು ಕೋರಿಕೆ ಹೌದಲ್ವಾ? ಹೌದು ಸ್ವಾಮೀಜಿ. ಅದರ ಪ್ರಕಾರವಾಗಿ ಮಾಡಿಕೊಡಿ ಅಂತ ಹೇಳಿದ್ರೆ ಬಟ್ ಬೇಗ ಅವರದ್ದು ಜನ್ಮದಿನಾಂಕ ನಿಮ್ಗೆ ವಾಟ್ಸಪ್ ಮಾಡಿದ್ರೆ ಅದು ಬಹಳ ಒಳ್ಳೇದು ಅಲ್ಲ. ಅವರದ್ದು ಒಂದು ವಸ್ತ್ರ ಅಥವಾ ಕೂದಲು ಅಥವಾ ಉಗುರು ಇದ್ರೆ ಸಿಗ್ಲಿಕ್ಕಿಲ್ಲ ಸ್ವಾಮೀಜಿ. ಉಗುರು ಹೇಳೋ ಮತ್ತೆ ಕೇಳಿ, ಸಿಕ್ಕಿದ್ರೆ ಒಳ್ಳೇದು. ಅಲ್ಲ, ಅದು ಉಗುರು ಹೇಗೆ ಸ್ವಾಮೀಜಿ? ಅದು ಕೂದಲಾದ್ರೆ ಸಿಗ್ಬೋದು. ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಅವರ ಹತ್ರ ಒಂದು ಸೆಟ್ ಮಾಡಿದ್ರೆ ಮಾಡಿ ಕೊಡುವರು ಸ್ವಾಮೀಜಿ. ಸರಿ ಸ್ವಾಮಿಗಳೇ, ಒಂದು ಕೆಲಸ ಮಾಡಿ ನೋಡಿ, ಇದಕ್ಕೆ ನನ್ನ ನಿಯಮಗಳು ಹೇಳ್ತೇನೆ ಕೇಳಿ. ಇವತ್ತು ಯಾವ ವಾರ ಹೇಳಿ? ಇವತ್ತು ಗುರುವಾರ ಶುಕ್ರವಾರ. ಈ ತಿಂಗಳು 23ಕ್ಕೆ ಅಮಾವಾಸ್ಯೆ ಇದೆ. ಈ ತಿಂಗಳು 23ಕ್ಕೆ ಅಮಾವಾಸ್ಯೆ ಇದೆ, ಅರ್ಥ ಆಯ್ತಾ? ಅಮಾವಾಸ್ಯೆ ಒಳಗಡೆ ನನ್ನ ಕೆಲಸ ಕಾರ್ಯ ನಿಮ್ಮ ಟೋಟಲ್ ಆಗಿ ಕೆಲಸ ನಾನು ಮಾಡಿಕೊಡ್ಬಹುದು. ಅಮಾವಾಸ್ಯೆ ಒಳಗಡೆ ಮಾಡಿಕೊಡ್ತೀರಲ್ಲ ಸ್ವಾಮೀಜಿ? ಮಾಡಿಕೊಡ್ತೇವೆ. ಇದಕ್ಕೆ ನಿಯಮಗಳು ಪಾಲನೆ ಮಾಡ್ತೀರಾ ನೀವು? ಹೇಳಿ ಸ್ವಾಮೀಜಿ. 5ರಿಂದ 3 ದಿನ ಕಾಲ ಮಾಂಸಾಹಾರಿ ತಿನ್ನಕ್ ಹೋಗ್ಬೇಡಿ ನೀವು. ಇಲ್ಲ ಸ್ವಾಮೀಜಿ, ನಾನು ಸಸ್ಯಾಹಾರಿ, ಮಾಂಸಾಹಾರಿ ಹೇಳಕ್ಕೆ ಮಾಂಸಾಹಾರಿ ತಿನ್ನಕ್ ಹೋಗ್ಬೇಡಿ. ಲಿಂಬೆ ಹಣ್ಣು ಮುಟ್ಬೇಡಿ, ಅರ್ಥ ಆಯ್ತಾ? ಲಿಂಬೆ ಹಣ್ಣು ಅಂದ್ರೆ ಲಿಂಬೆ ಹಣ್ಣು. ಲಿಂಬೆ ಹಣ್ಣು ಗೊತ್ತಾಯ್ತು. ಹೋಗ್ಬೇಡಿ, ಸೇವನೆ ಕೂಡ ಮಾಡಬೇಡಿ. ಅಲ್ಲ, ನೀವು ಲಿಂಬೆ ಹಣ್ಣು ಅಂತ ಹೇಳಿದ್ದು ಯಾವ ಲಿಂಬೆ ಹಣ್ಣು ಹೇಳಿದ್ದು? ಇದು ನಮ್ಮ ಇದಲ್ಲ, ಲೈಮ್ ಅಲ್ಲ? ಲೈಮ್ ಲೆಮನ್ ಅಡಿಗೆ ಮಾಡ್ತಾರೆ. ಅದಲ್ಲ. ಓಕೆ, ನಾನು ಬೇರೆ ಯೋಚಿಸಿದೆ. ಹೇಳಿ ಸ್ವಾಮೀಜಿ. ಮತ್ತೆ ಇನ್ನೊಂದು, ಕಪ್ಪು ವಸ್ತ್ರ, ಕಪ್ಪು ಬಟ್ಟೆ ಹಾಕಕ್ ಹೋಗ್ಬೇಡಿ ಸ್ವಾಮಿ. ಕಪ್ಪು ಬಟ್ಟೆ ಹಾಕಬಾರ್ದಾ? ಬಾರ್ಡರ್ ಇದ್ರೆ ಪರವಾಗಿಲ್ಲ. ಅದು ಇದು ಪ್ಯಾಂಟ್ ಮತ್ತೆ ಅಂಗಿ ಅಂತ ಒಳ ಉಡುಪು. ಕಪ್ಪು ಪ್ಯಾಂಟು, ಕಪ್ಪು ಅಂಗಿ, ಕಪ್ಪು ಸಾಕ್ಸ್, ಕಪ್ಪು ಖರ್ಚಿ ಹಾಕೊಳ್ಳೇಬಾರ್ದು ನೀವು. ಅಲ್ಲ, ಚಡ್ಡಿ ಕಪ್ಪು ಅಂದ್ರೆ ನಂದು ಎಲ್ಲ ಹಾಕಬಾರ್ದು. ನನ್ನಲ್ಲಿ ಅದೇ ಇರುತ್ತೆ ಸ್ವಾಮೀಜಿ. ನಾನೀಗ ಬೇರೆ ತಗೊಳ್ತೇನೆ. ಹೇಳಿ ಸ್ವಾಮೀಜಿ. ಆಗಬಾರ್ದು, ಅರ್ಥ ಆಯ್ತಾ? ಮತ್ತೆ ಇನ್ನೊಂದು, ಮತ್ತೆ ಏನು, ಸತ್ತವರ ಮನೆಗೆ ಹೋಗ್ಬಾರ್ದು. ಸತ್ತವರ ಮನೆಗೆ ಹೋಗ್ಬಾರ್ದು. ಓಕೆ ಸ್ವಾಮಿ. ತಿಥಿ ಊಟ ಸೇವನೆ ಮಾಡಬಾರ್ದು. ಕರೆಕ್ಟ್ ಆಗಿ ಪಾಲನೆ ಮಾಡ್ತೀರಾ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಈ ತಿಂಗಳು 23 ಅಥವಾ ಅದರ ಅಕ್ಕಪಕ್ಕದಲ್ಲಿ ನಿಮ್ಗೆ ರಿಸಲ್ಟ್ ಖಂಡಿತವಾಗಿ ಬರುತ್ತೆ. ಅದಕ್ಕೆ ಎಷ್ಟಾಗ್ತದೆ ಸ್ವಾಮೀಜಿ? ನಾನು ಹಣ ಈಗಲೇ ಇದು ಮಾಡ್ತೇನೆ, ನಂಗೆ ಮಾಡ್ಬೇಕು ಸ್ವಾಮೀಜಿ. ಏನ್ ಹೇಳಿ? ಈಗಲೇ ನಂಗೊಂದು ಎಷ್ಟಾಗ್ತದೆ ಹೇಳಿ, ನಾನು ಹಣ ಒಂದು ನಿಮ್ಗೆ ಗೂಗಲ್ ಪೂಜೆ ಸಾಮಗ್ರಿ ಹೇಳ್ತೇನೆ ಕೇಳಿ ಸ್ವಾಮಿ. ಮೊದಲು ಪೂಜೆ ಸಾಮಗ್ರಿ, ಆಮೇಲೆ ಖರ್ಚು ಹೇಳ್ತೇನೆ. ಪೂಜೆ ಸಾಮಗ್ರಿ ನಾವು ನೇರವಾಗಿ ಬಂದು ಪೂಜೆ ಮಾಡಿಸೋದು, ಅರ್ಥ ಆಯ್ತಾ? ಪೂಜೆ ಸಾಮಗ್ರಿ ಏನು? ದವಸ, ಧಾನ್ಯ, ಭುಜಪತ್ರಿಕೆ, ಕೇಸರಿ, ಕಸ್ತೂರಿ, ಗೋರೋಚನ, ಶ್ರೀಗಂಧ, ಜಟಮಾಸಿ, ಮರಳು ಮಾತಂಗಿ, ಎಣ್ಣೆ, ತುಪ್ಪ, ಅರಿಶಿನ, ಕುಂಕುಮ, ಪಾದರಸ, ರಕ್ತವರ್ಣ, ಬಿಲ್ಪತ್ರೆ, ಗೋಪಿ ಚಂದನ. ಇದು ವಶೀಕರಣಕ್ಕೆ ಬೇಕಾದ ವನಸ್ಪತಿಗಳು ಮತ್ತು ಗಿಡಮೂಲಿಕೆ. ಅಷ್ಟು ಬೇಕಲ್ಲ ಸ್ವಾಮೀಜಿ? ಇದಕ್ಕೆಲ್ಲ ಸೇರಿ 12,800 ರೂಪಾಯಿ ಚಿಲ್ಲರೆ ಆಗುತ್ತೆ ಸ್ವಾಮಿ. 12,800 ಆಗ್ತದಲ್ಲ ಸ್ವಾಮೀಜಿ? ಆಗುತ್ತೆ, ಅರ್ಥ ಆಯ್ತಾ? ರೌಂಡ್ ಫಿಗರ್ ಆಗಿ ನೀವು 12,000 ಕಳಿಸ್ಕೊಟ್ರೆ ನಾನು ಪೂಜೆಗೆ ಕೈ ಹಾಕ್ತೇನೆ. ಇದಕ್ಕೆ ಪೂಜೆಯಲ್ಲಿ ಏನು ನಿಯಮಗಳು ಮಾಡಬೇಕು? ಕಂಕಣ ಅಂತಂದ್ರೆ ಏನು? ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಬಳೆ, ಅರಿಶಿನ ಕೊಂಬು, ಈ 6 ಅಂಶಗಳಿಂದ ಕಂಕಣ ಕಟ್ಟಿ, ದೀಪ ಹಚ್ಚಿ, ವಶೀಕರಣ, ಸ್ತ್ರೀಯರದ್ದು ಒಂದು ಮಂಡಲ ರಚನೆ ಮಾಡಿ, ತೆಂಗಿನಕಾಯಿ ಹೊಡೆದು ಪೂಜೆ ಕೆಲಸ ಕಾರ್ಯ ಮಾಡ್ತಕ್ಕಂಥ ಕಾರ್ಯ ಇದು. ಅದಕ್ಕೆ ನೀವು ಪ್ರತಿದಿನ 3 ದಿನ ಪ್ರತಿದಿನ ತಲೆಯಿಂದ ಸ್ನಾನ ಮಾಡ್ಬೇಕು ನೀವು. ನಿಯಮಗಳು ಬಹಳ ಇದೆ, ನಾನು ನಿಮ್ಗೆ ಹಂತವಾಗಿ ತಿಳಿಸ್ತಾ ಹೋಗ್ತೇನೆ ನಾನು ನಿಮ್ಗೆ. ಆದ್ರೆ ನೀವು ಹೋಗೋದು ಯಾವ ಹೋಗುದು ನೀವು ನಿಮ್ಮ ಹೊರಗಡೆ? ಅದು ನೋಡ್ಬೇಕು. ಅಲ್ಲ, ನಾನು ಅದಕ್ಕಿಂತ ಮುಂಚೆ ನಿಮ್ಗೆ ಸಿಗ್ತೇನೆ. ಹಾಗಾದ್ರೆ ಸಿಕ್ಕಿ ಬಹಳ ಒಳ್ಳೆದಾಗುತ್ತೆ. ಸಿಕ್ಕೇ ಮಾತಾಡ್ತೇನೆ. ನಾನು ಇಲ್ಲಿ ಮಂಗಳೂರು ಹಂಪನಕಟ್ಟದಲ್ಲಿ ಎಲ್ಲಿ ಬರ್ಬೇಕು ಸ್ವಾಮೀಜಿ? ನೀವು ಒಂದು ಕೆಲಸ ಮಾಡಿ, ಮಂಗಳೂರಿಗೆ ಬರ್ತೀರಲ್ವಾ, ಅವಾಗ ನನಗೆ ಫೋನ್ ಮಾಡಿಬಿಡಿ ಸ್ವಾಮೀಜಿ. ನಿಮ್ಮದು ಮೊಬೈಲ್ ನಂಬರ್ ಇದೆ ಅಲ್ಲ ಸ್ವಾಮೀಜಿ? 9449229867 ಇದೆ. ನಾನು ಮಾತಾಡ್ತಿರೋದು ಈ ನಂಬರ್ ಅಲ್ಲ? 9449229867 ಅಲ್ಲ?
ಹೌದು ಹೌದು. ಹೌದೌದು ಸ್ವಾಮೀಜಿ. ಅದು ಹಣ ಯಾವುದಕ್ಕೆ ಕಳಿಸ್ಬೇಕು ಸ್ವಾಮೀಜಿ? ಇದೇ ನಂಬರಿಗೆ. ಇದೇ ನಂಬರ್ಗೆ ನಾನು ಹಣ ಏನಪ್ಪಾ? ಇದೇ ನಂಬರ್ಗೆ ಹಣ ಕಳಿಸ್ತೇನೆ ಸ್ವಾಮೀಜಿ. ಕಳಿಸಿ ಕಳಿಸಿ ಕಳಿಸಿ. ಮತ್ತೊಂದು ಸ್ವಾಮೀಜಿ, ಈಗ ಆ ಹುಡುಗಿ ಸಿಗದಿದ್ರೆ ಬೇರೆ ಮಾಡ್ಬೋದಾ ಸ್ವಾಮೀಜಿ? ಹಾಗೆಂತಾದ್ರೂ ಇದ್ದಿದ್ರೆ ನೋಡಿ ಇವ್ರೆ, ನೋಡದೆ ಹೇಳಕ್ ಆಗಲ್ಲ ಇವ್ರೆ, ನೋಡಿಯೇನೆ ಹೇಳಿಬೇಕು. ಅದರಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತೆ ಅಂತ ಹೇಳ್ತಾನೆ. ಈ ರಚಿತ ಜಾತಕ ಪ್ರಕಾರ ಅವರದ್ದು ಗ್ರಹಗಳು ಬಲವಾಗಿ ಇಲ್ಲ. ಅರ್ಥ ಆಯ್ತಾ? ನಾನು ಹೇಳ್ತೇನೆ ಕೇಳಿ. ಅಲ್ಲ, ಈಗ ನೀವು ಒಂದು ನಿಮಿಷ ಸ್ವಾಮೀಜಿ, ಇನ್ನು ಸ್ವಲ್ಪ ನನಗೆ ಮಾತಾಡ್ಲಿಕ್ಕೆ ಬಿಡಿ ಸ್ವಾಮೀಜಿ. ಇಷ್ಟೊತ್ತು ನೀವು ಮಾತಾಡಿದ್ರಲ್ಲ, ನೀವು ಉಗುರು ಮತ್ತೆ ಕೂದಲು ಮತ್ತೆ ಬಟ್ಟೆ ತರ್ಲಿಕ್ಕೆ ಹೇಳಿದ್ರಲ್ಲ. ಹೌದು. ಅವಳ ಉಗುರು ಯಾಕೆ? ನಿಮ್ಮ ಕುಂಡೆ ತೋರಿಸ್ಲಿಕ್ಕ? ಯಾಕಪ್ಪ? ಯಾಕಪ್ಪ? ಇನ್ನೊಂದು ಮನೆಯ ಹುಡುಗಿಯನ್ನು ವಶೀಕರಣ ಮಾಡ್ತೇನೆ, ಮದುವೆ ಆದ ಹುಡುಗಿಯನ್ನು ವಶೀಕರಣ ಮಾಡ್ತೇನೆ ಅಂತ ಹೇಳ್ತೀಯಲ್ಲ, ನೀನೊಂದು ಸ್ವಾಮೀಜಿಯಾ? ನೀವು ಎಲ್ಲಿದ್ರೆ ಹೇಳಿ? ಎಲ್ಲಿದ್ದೇನೆ ನಿಂಗೆ ಮಾಡ್ತೇನೆ ನಾನು. ಯಾರಂತ ನಿಂಗೆ ಮಾಡಿಸ್ತೇನೆ ನಿಂಗೆ. ಎಲ್ಲಿದ್ದೇನೆ? ಮಂಗಳೂರಲ್ಲಿ ಇದ್ದೇನೆ. ಯಾರಂತ ನಿಂಗೆ ತೋರಿಸ್ತೇನೆ ನಾನು ಯಾರಂತ, ಆಯ್ತಾ? ಇನ್ನೊಂದು ಮನೆಯ ಹುಡುಗಿಯನ್ನು ವಶೀಕರಣ ಮಾಡ್ತೀವಿ. ಕೂದ್ಲು ಬೇಕು ನಿಂಗೆ, ಬಟ್ಟೆ ಬೇಕು. ಬಟ್ಟೆ ಅಂತ ನಿಂಗೆ ಫ್ಯಾನ್ಗೆ ಹಗ್ಗ ಹಾಕಿ ನೇತಾಡ್ಲಿಕ್ಕ? ಮಾತಾಡ. ನೀನು ಮಾಡ್ತಿರೋ ಕೆಲಸ ಒಳ್ಳೆ ಕೆಲಸನ? ಒಂದು ನಿಮಿಷ ಇರಿ, ನಾನು ಆತರ ಕೆಲಸಗಾರ ಮಾಡಲ್ಲ. ಇಲ್ಲಿ ನೀನು ಹೇಳಿದೆಲ್ಲ ಉಂಟಲ್ಲ, 12,000 13,000 ಎಂತ ಹೇಳ್ತಿದ್ಯಾ? ಇನ್ನೊಂದು ಮನೆಯ ಹುಡುಗಿಯನ್ನು ಎಂತ ವಶೀಕರಣ ಮಾಡುದು? ಎಂತ ವಶೀಕರಣ ಮಾಡುದಾ? ನೀನು ಹಿಂದೂ ಧರ್ಮಕ್ಕೆ ಕರೆಕ್ಟ್ ಆಗಿ ಫಿಟ್ ಆದವನ? ಹೇಳು ಸ್ವಾಮಿಗಳ. ಒಂದು ಮಾತು ಹೇಳ್ತೇನೆ ಕೇಳಿ. ಒಂದು ಮಾತು ಎರಡು ಮಾತಲ್ಲ, ನೀನು ಮಾಡುದು ಸರಿಯಾ ತಪ್ಪ ಹೇಳ ಫಸ್ಟ್. ಇನ್ನೊಂದು ಮನೆಯ ಮದುವೆ ಆಗಿದೆ ಹುಡುಗಿ ಅಂತ ಹೇಳ್ತೇನೆ, ಅವಳು ಬರ್ಲಿಕ್ಕೆ ಇಷ್ಟೆಲ್ಲ ಹೇಳ್ತೇನೆ, ವಶೀಕರಣ ಮಾಡ್ತಾನಂತೆ. ಕೂದ್ಲು ಉಗುರು ತರ್ಬೇಕಂತೆ. ಕೂದ್ಲೆಂತ ನಿಂಗೆ ಇದಕ್ಕೆ ಹಾಕಿಕೊಂಡು ತಿರ್ಗ್ಲಿಕ್ಕಿದ್ಯಾ ನಿಂಗೆ? ಉಗುರೆಂತ ನಿನ್ನ ಕುಂಡೆ ತುರಿಸ್ಲಿಕ್ಕಾನ? ಆಜಿ ಸ್ವಾಮಿಗಳು ಫೋನ್ ಇಡಿ. ತಪ್ಪಾಯ್ತು ಹೇಳು ಬೋಳಿ ಮಗ. ಭಯಕ್ಕೆ ಹೋಗ್ಬೇಡಿ ಸ್ವಾಮಿ. ಬೈಯದಿದ್ರೆ ಈಗ ನಿನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತೇನೆ. ತಪ್ಪಾಯ್ತು ಹೇಳಿ. ಇನ್ನ ರೀತಿ ಮಾಡುದಿಲ್ಲ ಹೇಳು. ಮಾಡುದಿಲ್ಲ ಹೇಳಿದ್ರೆ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ ಮೊದಲು. ನನ್ನ ಹೆಸರು ದೀಪು ಶೆಟ್ಟಿಗಾರ್ ಅಂತ. ಶೆಟ್ಟಿಗಾರ್ ಅಲ್ವಾ? ನೀವು ನಾನು ಕ್ಷಮೆ ಕೇಳ್ತೇನೆ. ಇವಾಗ ನೀವು ನಂಗೆ ಏನ್ ಬೈದಿದ್ರೆ ಅದಕ್ಕೆ ನೀವು ಕ್ಷಮೆ ಕೇಳಿ ಮೊದಲು. ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ನೀನು ನಿನ್ನಂತ ಹೇಳೋ ಮಾತು ಕೇಳಿದ್ರೆ ಸರ್ಚ್ ಮಾಡು. ಗೂಗಲ್ ಇದೆಯಾ? ದೀಪು ಶೆಟ್ಟಿಗಾರ್ ಅಂತ ಸರ್ಚ್ ಮಾಡ, ಯಾರಂತ ಗೊತ್ತಾಗ್ತದೆ ನಿಂಗೆ. ಸರಿ ಇವ್ರಿ, ನಾನು ಹೇಳೋ ಮಾತು ಸ್ವಲ್ಪ ಕೇಳ್ತೀರಾ? ನಾನು ಹೇಳಿದಕ್ಕೆ ನಾನು ಕ್ಷಮೆ ಕೇಳ್ತೇನೆ. ಅರ್ಥ ಆಯ್ತಾ? ನೀವು ಬೈದದ್ ಯಾಕೆ ನನಗೆ? ಬೈದದ್ ಯಾಕಂತ ಹೇಳಿದ್ರೆ ಮತ್ತೆಂತ ಮಾಡುದು? ಇನ್ನೊಂದು ಮನೆ ಹುಡುಗಿಯನ್ನು ಇದು ಮಾಡಿದ್ರೆ ನಾನು ಪೂಜೆ ಮಾಡ್ಬೇಕಾನ? ಅಲ್ಲ ಇವ್ರೆ, ಒಂದು ನಿಮಿಷ ಇರಿ. ಪೂಜೆ ಮಾಡ್ಬೇಕಾನ? ಈಗ ಎಂತ ದೊಡ್ಡ ಮಾತಾಡ್ತೀಯ? ತಾಂಟ್ವಾನ ಇಬ್ರಿಬ್ರು ನೋಡುವ, ಯಾರು ದೊಡ್ಡದು ನೋಡುವನ? ಅವಶ್ಯಕತೆ ಏನು ಬೇಡ ನನಗೆ. ನೋಡುವನ ಈಗ ಹೇಳು. ಹಾಗಾದ್ರೆ ಕ್ಷಮೆ ಕೇಳು. ನೀನು ಕ್ಷಮೆ ಕೇಳು. ನನ್ನಲ್ಲಿ ಕ್ಷಮೆ ಕೇಳಿ ಕೇಳ್ತೀಯ ಮಗನೇ? ಮಾಡುದು ಅನಾಚಾರ. ಪುನಃ ಇಡೋ ಫೋನ್. ನಾನು ನಿಂಗೆ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಾನು ತರಿಸ್ತೇನೆ. ನಿಲ್ಲು ನೋಡುವ. ಕ್ಷಮೆ ಕೇಳ್ತಿಲ್ವಾ ಈಗ? ಕ್ಷಮೆ ಕೇಳ್ತಿಲ್ವಾ ಹೇಳೀಗ? ನಾನು ಕ್ಷಮೆ ಕೇಳ್ತೇನೆ. ಮೊದಲು ನೀವು ಹಲ್ಕಾಲ್ ಕೇಳೋದಕ್ಕೆ ನೀವು ಮತ್ತೆ ನೀನು ಹಲ್ಕಾಟಲ್ಲದೆ ಮತ್ತೆ ಒಳ್ಳೆ ಕೆಲಸ ಮಾಡ್ತಿದ್ಯಾ? ನೀನು ಸಮಾಜ ಸುಧಾರಣೆ ಮಾಡ್ತಿದ್ಯಾ ಬೋಳಿ ಮಗ? ಇನ್ನೊಂದು ಮನೆಯ ಹುಡುಗಿಯನ್ನು ವಶೀಕರಣ ಮಾಡುದು ಅಂತ ಹೇಳಿ ನಿಂಗೆ ಒಳ್ಳೆ ಕೆಲಸ? ಸರಿ ಕೊಟ್ಟು ಮಾತಾಡಿ. ಬೆಲೆ ಕೊಡುದು ನಿಂಗೆ ಎಂತದ ಬೆಲೆ ಕೊಡುದು? ಯಾರ್ಯಾರ ಫ್ಯಾಮಿಲಿಯನ್ನು ಹಾಳು ಮಾಡ್ಕೊಂಡು ಮಾಟ ಮಂತ್ರ ಅಂತ ಹೇಳ್ಕೊಂಡು. ಕೇಳಿ ಕ್ಷಮೆ ಕೇಳ್ತೇನೆ, ತಪ್ಪಂತಲ್ಲ. ಅರ್ಥ ಆಯ್ತಾ? ತಪ್ಪಲ್ಲ ಹೇಳ್ತೀಯ ಮಗನೇ? ತಪ್ಪಲ್ಲ ಹೇಳ್ತೀಯ? ಎಂತ ತಪ್ಪಲ್ವಾ ನೀನ್ ಮಾಡುದು? ರಾಯರೇ ತಪ್ಪು ಇಲ್ಲಿ ಕೇಳಿ. ಅರ್ಥ ಆಯ್ತಾ? ಆಯ್ತು, ಕ್ಷಮೆ ಕೇಳ್ತೇನೆ, ಸಾರಿ ಅಂತ ಹೇಳ್ತೇನೆ ನಾನು. ಅರ್ಥ ಆಯ್ತಾ? ನಾನು ಸಮರ್ಸನೆ ಮಾಡೋದಲ್ಲ ಇಲ್ಲಿ. ವಶೀಕರಣ ಅಂತ ಹೇಳಿದ್ರೆ ಬರೀ ಹೊರಗಡೆ ವಿಷಯದ ಮಾತ್ರ ಅಲ್ಲ, ಗಂಡ ಹೆಂಡತಿಯ ಸಮಸ್ಯೆ ಇದ್ರೆ ಸರಿ ಮಾಡುವ ಕಡೆಗೆ ಗಮನ ಕೊಡ. ಯಾರೋ ಮದುವೆ ಆದ ಹೆಂಡತಿ ಹುಡುಗಿ ಅವಳ ಸಂಸಾರದ ಜೊತೆಗೆ ನೆಮ್ಮದಿಯಾಗಿದ್ದಾಳೆ ಅಂತ ಹೇಳ್ತೇನೆ, ಮತ್ತೆ ವಶೀಕರಣ ಮಾಡ್ತಾನಂತೆ. ಎಂತ ವಶೀಕರಣ ಮಾಡುದು? ಪುನಃ ಬಟ್ಟೆ ತರಬೇಕಂತೆ. ಏನು ನಿಂಗೆ ಮನೆಯಲ್ಲಿ ಆಗ್ಲಿಕ್ಕೆ ಬಟ್ಟೆ ಇಲ್ವಾ? ಚಡ್ಡಿ ಇಲ್ಲದಿದ್ರೆ ಹೇಳಿ, ನಾನು ಕೊಡ್ತೇನೆ. ಇನ್ನೊಬ್ಬರ ಬಟ್ಟೆ ಹಾಕಿ ನಿಂಗೆ ನಾಚಿಗೆ ಮಾನ ಬಿಟ್ಟ.